ಡಾಕ್ಟರ್ ಇವಾಗ ಟೂ ವೀಲರ್ ಅವ್ರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ನಿಮಗೂ ಗೊತ್ತು. ಸೊ ಡೈಲಿ ಹೆಲ್ಮೆಟ್ ಹಾಕೋದ್ರಿಂದ ತುಂಬ ಜನಕ್ಕೆ ಹೇರ್ ಲಾಸ್ ಆಗ್ತಾ ಇರುತ್ತೆ. ಅಂಥವರಿಗೆ ಏನು ಹೇಳ್ತೀರಾ ಡಾಕ್ಟರ್? ಈ ಹೆಲ್ಮೆಟಿಂದ ಡೈರೆಕ್ಟ್ ಎಫೆಕ್ಟ್ ಅಂದರೆ ಫ್ರಿಕ್ಷನ್, ತುಂಬ ಹೇರ್ ಫ್ರಿಕ್ಷನ್ ಆಗೋದ್ರಿಂದ ಸ್ವಲ್ಪ ಬ್ರೇಕೇಜ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಹೇರ್ ಲಾಸ್ ಆಗ್ಬೋದು ಕ್ರಾನಿಕ್ ಯೂಸಿಂದ. ಆದರೆ ಹೆಲ್ಮೆಟ್ ಇನ್ನೊಂದು ಅಂದರೆ ಈ ಟೂ ವೀಲರ್ಸ್ ಯೂಸ್ ಮಾಡೋರು ಪರಿಸರ ಮಾಲಿನ್ಯಕ್ಕೆ ತುಂಬ ಎಕ್ಸ್ಪೋಸ್ ಆಗ್ತಾರೆ. ಈ ಡಸ್ಟ್ ಇರ್ಬೋದು, ಇದು ಮಾಲಿನ್ಯದಿಂದ ಆಗೋ ಹೇರ್ ಎಫೆಕ್ಟ್ಸ್, ಸ್ವಲ್ಪ ಶಾಫ್ಟ್ ಬ್ರೇಕೇಜ್ ಎಲ್ಲನೂ ಆಗ್ಬೋದು. ಸೊ ನೀವು ಹೆಲ್ಮೆಟ್ ಯೂಸ್ ಮಾಡೋಕ್ಕೆ ಮುಂಚೆ ಏನಾದರೂ ಸ್ಕಾರ್ಫ್ ಅಥವಾ ಏನಾದರೂ ಕ್ಯಾಪ್ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಯೂಸ್ ಮಾಡೋದು ಒಳ್ಳೆಯದು. ಓಕೆ. ಇವಾಗ ಹೇರ್ ಡ್ರೈಯರ್ ತುಂಬ ಜನ ಯೂಸ್ ಮಾಡ್ತಾರೆ. ಈ ಟೈಮಲ್ಲಿ ಕೆಲವ್ರಿಗೆ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹೇರ್ ಗ್ರೋತ್ ಮೇಲೆ ಏನಾದರೂ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್? ಹೇರ್ ಡ್ರೈಯರ್ ಯೂಸ್ ಮಾಡ್ಬೋದು, ಆದರೆ ತುಂಬ ಹೀಟ್ ಯೂಸ್ ಮಾಡಬಾರ್ದು. ತುಂಬ ಹೀಟ್ ಯೂಸ್ ಮಾಡೋದ್ರಿಂದ ಮತ್ತು ಹೇರ್ ಶಾಫ್ಟ್ ಮತ್ತು ಅದರ ಪದರೆ ಎಲ್ಲ ಡಿಸ್ಟರ್ಬ್ ಆಗಿ ಹೇರ್ ಫಾಲ್ ಆಗ್ಬೋದು.